ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಹೇಳಬೇಕು ಅಂದರೆ, ಇವತ್ತಿನ ವಿಡಿಯೋ ಪ್ರೆಗ್ನೆನ್ಸಿನಲ್ಲಿ ಇರಬೇಕಾದ್ರೆ ಹೊಟ್ಟೆನಲ್ಲಿರೋದು ಗಂಡು ಮಗು ಅಂತ ಹೇಗೆ ತಿಳ್ಕೊಳ್ಳೋದು, ಯಾವ ಲಕ್ಷಣದಿಂದ ತಿಳ್ಕೊಳ್ಳೋದು ಅಂತ ಸೊ ನೋಡೋಣ ಬನ್ನಿ. ಸೊ ಫಸ್ಟ್ ನೋಡೋದಾದರೆ, ಹೊಟ್ಟೆನಲ್ಲಿ ಪಾಪು ಗಂಡು ಮಗುನೇ ಇದೆ ಅಂತ ಗೊತ್ತಾಗಲಿಕ್ಕೆ ಮೊದಲನೇದು ಮೇಯ್ನ್ ರೀಸನ್ ಅಂದರೆ, ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಮಿಡಲಿಂದ, ನಿಮ್ಮ ಹೊಕ್ಕಳಿನ ಭಾಗದಿಂದ ಮೇಲ್ಗಡೆ ಮತ್ತು ಕೆಳಗಡೆ ಫುಲ್ಲು ಡಾರ್ಕ್ ಲೈನ್ ಇರುತ್ತೆ. ಸೊ ಬ್ರೌನ್ ಕಲರಲ್ಲಿ ಅಥವಾ ಬ್ಲ್ಯಾಕ್ ಕಲರಲ್ಲಿ ಫುಲ್ಲು ಒಂದು ಲೈನ್ ಬಂದಿರುತ್ತೆ. ಸೊ ನೀವು ಆ ಲೈನ್ ಬೀಳೋದ್ರಿಂದನೇ ನೋಡ್ಕೋಬೋದು ಸೊ ನಿಮ್ಮ ಹೊಟ್ಟೆನಲ್ಲಿರೋದು ಗಂಡು ಪಾಪು ಅಂತ. ಸೊ ಹೆಣ್ಮಕ್ಳು ಇದ್ದರೆ ಜಾಸ್ತಿ ಲೈನ್ ಬೀಳಲ್ಲ. ನನಗೂ ಕೂಡ ಆ ಲೈನ್ ಇತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನನಗಾಗಿರೋದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು, ಬೇರೆದೇನೂ ಅಲ್ಲ. ಸೊ ನೆಕ್ಸ್ಟ್ ಹೇಳೋದಾದರೆ ನೀವು ನಿಮ್ಮ ಹೊಟ್ಟೆನಲ್ಲಿ ಹೆಣ್ಪಾಪು ಇದ್ದರೆ ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಬರುತ್ತೆ. ಸೊ ಇದರಲ್ಲಿ ಗಂಡು ಪಾಪು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ, ಫಸ್ಟಿಗೆ ನಿಮ್ಮ ಕತ್ತಿನ ಸುತ್ತ ಫುಲ್ಲು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಆಮೇಲೆ ನೀವು ಅಷ್ಟೇ ಸ್ವಲ್ಪ ಕಲರ್ ಡಿಮ್ ಆಗ್ತೀರಾ, ಬ್ಲ್ಯಾಕ್ ಆಗ್ತೀರಾ, ಕಪ್ಪು ಬರ್ತೀರಾ. ಸೊ ವೈಟ್ ಸ್ಕಿನ್ ಬರಲ್ಲ. ಸೊ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಿಮ್ಮ ಹೊಟ್ಟೆನಲ್ಲಿ ಹೆಣ್ಪಾಪು ಇದ್ದರೆ ನೀವು ಗ್ಲೋ ಆಗ್ತೀರಾ, ಕಲರ್ ಬರ್ತೀರಾ. ಗಂಡು ಪಾಪು ಇದ್ದರೆ ನೀವು ಬ್ಲ್ಯಾಕ್ ಆಗ್ತೀರಾ. ನೆಕ್ಸ್ಟು ಹೇಳೋದಾದರೆ, ನೀವು ಮಲ್ಕೊಳ್ಳೋ ಪೊಸಿಷನ್ ಹೇಗಿರುತ್ತೆ ಅಂತ ಅಂದರೆ, ನಿಮಗೇ ಗೊತ್ತಿಲ್ಲದಲ್ಲೇ ನೀವು ಯಾವಾಗಲೂ ಲೆಫ್ಟ್ ಸೈಡ್ಗೆ ತಿರುಗಿ ಮಲ್ಕೋತೀರಾ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೀವು ಯಾವ ಥರ ಮಲ್ಕೋತೀರಾ, ಜಾಸ್ತಿ ಲೆಫ್ಟಿಗೆ ಮಲ್ಕೋತೀರಾ, ರೈಟಿಗೆ ಮಲ್ಕೋತೀರಾ ಅಂತ. ಸೊ ನೀವು ಎಷ್ಟೋ ಸಲ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಜಾಸ್ತಿ ಮಲ್ಕೊಳ್ಳೋದೇ ಲೆಫ್ಟ್ ಸೈಡ್ಗೆ ತಿರುಗಿ. ನೆಕ್ಸ್ಟ್ ಹೇಳೋದಾದರೆ, ಇನ್ನು ನಿಮ್ಮಲ್ಲಿ ಇನ್ನೇನು ಚೇಂಜಸ್ ಆಗುತ್ತೆ ಅಂತ ಅಂದರೆ, ನೀವು ತುಂಬ ಖಾರವಾಗಿ ಊಟ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆವಾಗ ಸ್ಪೈಸಿಯಾಗಿ ಊಟ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸ್ವೀಟ್ ಇಷ್ಟನೇ ಆಗೋಲ್ಲ, ಸ್ವೀಟ್ ಮುಟ್ಟೋದೇ ಇಲ್ಲ. ಸೊ ಸ್ವೀಟ್ನ ಫುಲ್ಲು ಅವಾಯ್ಡ್ ಮಾಡಿಬಿಡ್ತೀರಾ, ಕಮ್ಮಿ ತಿನ್ಲಿಕ್ಕೆ ಶುರು ಮಾಡ್ತೀರಾ. ಹಸಿರುಮೆಣ್ಸಿಕಾಯಿ ಸೇರಿಸ್ಕೋಬೇಕು ಊಟದಲ್ಲಿ. ಸೊ ಖಾರ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಸೊ ಅಂಥದ್ದೆಲ್ಲ ಅನಿಸ್ತಾ ಇರುತ್ತೆ. ಸೊ ಸ್ಪೈಸಿಯಾಗಿ ತಿನ್ನೋದಕ್ಕೆ ನೀವು ತುಂಬಾ ಇಷ್ಟಪಡ್ತೀರಾ, ಸ್ವೀಟ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀರಾ. ನೆಕ್ಸ್ಟ್ ಹೇಳೋದಾದರೆ ಇನ್ನೇನಪ್ಪ ಅಂತ ಅಂದರೆ, ನಿಮಗೆ ಸಣ್ಣದಾಗಿ ಮೊಡವೆ ಆಗ್ತಾ ಇರುತ್ತೆ. ಯಾವ ಥರಪ್ಪ ಅಂದರೆ, ನಿಮಗೆ ಪೀರಿಯಡ್ಸ್ ಬರಬೇಕಾದ್ರೆ ಆಗ್ತಾ ಇರುತ್ತಲ್ವ, ಅದೇ ಥರ 1ರಿಂದ 2 ಸೊ ಪಿಂಪಲ್ಸ್ಗಳು ಬರ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಇರಲ್ಲ, 1 ಮಂತ್ ಇರುತ್ತೆ, 1 ಮಂತ್ ಇರಲ್ಲ. ಸೊ ಹೋಗಿ ಬಂದು ಮಾಡ್ತಾ ಇರುತ್ತೆ ಪಿಂಪಲ್ಸು. ಮತ್ತು ನಿಮ್ಮ ಸ್ಕಿನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಶುರುವಾಗುತ್ತೆ, ಡ್ರೈ ಸ್ಕಿನ್ನು. ಸೊ ಆ ಥರ ಎಲ್ಲ ಆಗಲಿಕ್ಕೆ ಶುರುವಾಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಮೇಯ್ನ್ ಅಂತ ಅಂದರೆ, ನಿಮ್ಮ ಹೊಟ್ಟೆಯ ಪೊಸಿಷನ್ ಹೇಗಪ್ಪ ಇರುತ್ತೆ ಅಂತ ಅಂದರೆ, ಹೆಣ್ಪಾಪು ಇದ್ದರೆ ಸೊ ರೌಂಡಕ್ಕೆ ಇರುತ್ತೆ, ಹೊಟ್ಟೆ ಬಂದಿರುತ್ತೆ. ಸೊ ಗಂಡು ಪಾಪು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ರೌಂಡ್ ಶೇಪಲ್ಲಿ ಇರೋದಿಲ್ಲ. ಸೊ ನೀವೇ ನೋಡ್ಬೋದು. ಸೊ ರೌಂಡ್ ಶೇಪಲ್ಲಿ ಹೊಟ್ಟೆ ಇರೋದಿಲ್ಲ. ಸೊ ಒಂಥರ ಮುಂದೆ ಬಂದಂಗಿರುತ್ತೆ, ಸ್ವಲ್ಪ ಉಬ್ಕೊಂಡಂಗಿರುತ್ತೆ ಹೊಟ್ಟೆ. ಆ ಕಡೆ ಈ ಕಡೆ ಅಗಲವಾಗಿ ಇರೋದಿಲ್ಲ, ಮುಂದೆ ಅಂದರೆ ಹೇಳಬೇಕಂದ್ರೆ ನಿಮಗೆ ಒಂದು ಮೊಟ್ಟೆಯ ಆಕಾರದಲ್ಲಿ ಇರುತ್ತೆ, ಸ್ವಲ್ಪ ಮುಂದೆ ಉಬ್ಕೊಂಡಂಗೆ ಇರುತ್ತೆ. ಸೊ ನೀವು ಅದರಲ್ಲೂ ಕೂಡ ತಿಳ್ಕೊಬೋದು. ನನಗೂ ಕೂಡ ಅಷ್ಟೇ, ಅಗಲ ಇರಲಿಲ್ಲ ಹೊಟ್ಟೆ, ಮುಂದೆ ಉಬ್ಕೊಂಡಂಗೆ ಇದ್ದಿದ್ದು, ಒಂಥರ ಸೇಮ್ ಮೊಟ್ಟೆ ಶೇಪನ್ನಲ್ಲೇ ಇದ್ದಿದ್ದು. ಸೊ ಅದರಿಂದ ಇಲ್ಲಿ ಎಲ್ಲರೂ ಕೂಡ ಹೇಳೋರು ನನಗೂ ಕೂಡ ಗಂಡು ಪಾಪು ಆಗುತ್ತೆ ಅಂತ. ಸೊ ಗಂಡು ಪಾಪುನೇ ಆಗಿದ್ದು. ಸೊ ನಿಮ್ಮ ಹೊಟ್ಟೆ ಕೂಡ ನೀವು ಇದೇ ಶೇಪಲ್ಲಿದ್ದರೆ, ಒಂದು ಮೊಟ್ಟೆ ಆಕಾರದಲ್ಲಿದ್ದರೆ, ಮುಂದೆ ಉಪ್ಕೊಂಡಂಗಿದ್ರೆ ನಿಮಗೂ ಕೂಡ 100% ಗಂಡು ಪಾಪುನೇ ಅಂತಲೇ ನೀವು ಹೇಳ್ಬೋದು. ನೆಕ್ಸ್ಟ್ ಇನ್ನೇನಪ್ಪ ಸಿಂಪ್ಟಮ್ಸ್ ಅಂತ ಅಂದರೆ, ಸೊ ಹೆಣ್ಪಾಪು ಹೊಟ್ಟೆನಲ್ಲಿ ಇದ್ದರೆ ನಿಮಗೆ ಯಾವಾಗಲೂ ಲೆಫ್ಟ್ ಸೈಡ್ಗೆ ಕಿಕ್ ಮಾಡ್ತಾ ಇರುತ್ತೆ, ರೈಟ್ ಸೈಡ್ಗೆ ಕಿಕ್ ಮಾಡಲ್ಲ, ಕಮ್ಮಿ ಕಿಕ್ ಮಾಡೋದು. ಆದರೆ ಏನಾದರೂ ಗಂಡು ಪಾಪು ಹೊಟ್ಟೆನಲ್ಲಿ ಇದ್ದರೆ ಸೊ ರೈಟ್ ಸೈಡ್ಗೆ ಜಾಸ್ತಿ ಕಿಕ್ಸ್ ಶುರುವಾಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಿಮಗೆ ಯಾವ ಕಡೆ ಕಿಕ್ಸ್ ಜಾಸ್ತಿ ಇದೆ, ಮೂಮೆಂಟ್ಸ್ ಜಾಸ್ತಿ ಇದೆ ಅಂತ ಹೇಳಿ. ಸೊ ರೈಟ್ ಸೈಡ್ ಕಿಕ್ಸ್ ಜಾಸ್ತಿ ಇದ್ದರೆ ಬಾಯ್ ಬೇಬಿನೇ ಆಗುತ್ತೆ ಅಂತ ನೀವು ಅಲ್ಲೂ ಕೂಡ ಕನ್ಫರ್ಮ್ ಮಾಡ್ಕೋಬೋದು. ನನಗೂ ಕೂಡ ರೈಟ್ ಸೈಡ್ ಕಿಕ್ಸೇ ಜಾಸ್ತಿ ಇತ್ತು. ಸೊ ರೈಟ್ ಸೈಡ್ ಮಾತ್ರ ಇರುತ್ತೆ, ಬೇರೆ ಕಡೆ ಇರಲ್ವ ಅಂದರೆ, ಬೇರೆ ಕಡೆನೂ ಎಲ್ಲ ಕಡೆನೂ ಮಾಡ್ತಾ ಇರುತ್ತೆ. ಅಂದರೆ ಸ್ವಲ್ಪ ಎಲ್ಲದಕ್ಕಿಂತ ಜಾಸ್ತಿ ಯಾವಾಗಲೂ ಕೂಡ ರೈಟ್ ಸೈಡ್ ಜಾಸ್ತಿ ಇರುತ್ತೆ.
ಲೆಫ್ಟ್ ಸೈಡು ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ಅದರಿಂದ ನೀವು ಗಂಡು ಪಾಪು ಅಂತ ಶೋರ್ ಮಾಡ್ಕೊಬೋದು. ಸೊ ನೆಕ್ಸ್ಟು ಇನ್ನೇನಪ್ಪ ಆಗುತ್ತೆ ಅಂತ ಅಂದರೆ ಯಾವಾಗ್ಲೂ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ ಬೇಗ ಕೋಪ ಮಾಡ್ಕೊಳ್ಳೋದು, ಅಂದರೆ ಸುಮ್ಮನೆ ರಿಯಾಕ್ಟ್ ಬೇಗ ಮಾಡೋದು, ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ. ಸೊ ಅಂದರೆ ಯಾವ ಥರ ಅಂದರೆ ಖಾರ ಐಟಮ್ಸ್ನ ಜಾಸ್ತಿ ತಿಂದ್ಬಿಟ್ಟು ಖಾರವಾಗಿ ಆಡ್ತಾ ಇರೋದು. ಸೊ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಇಷ್ಟ ಇನ್ನೇನು ಇಲ್ಲ. ಪ್ರೆಗ್ನೆನ್ಸಿನಲ್ಲಿ ಇಷ್ಟು ಸಿಮ್ಟಮ್ಸ್ ಇದ್ದರೆ ನಿಮಗೆ ಪಕ್ಕ ಗಂಡು ಪಾಪುನೇ ಆಗೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಬೇರೆ ವಿಡಿಯೋಗಳು ಕೂಡ ಸಪೋರ್ಟ್ ಮಾಡಿ.